ಎಲ್ಲ ನಮಸ್ಕಾರ ಗೈಸ್. ಇವತ್ತು ತಿಂಡಿಯಲ್ಲಿರೋದು ಅವಲಕ್ಕಿ. ಮತ್ತು ನಮ್ಮಣ್ಣ ಎಂತನಿದಾನಂದರೆ ಇವತ್ತು ಹೊರಗೆ ಊಟ ತಿನ್ಬೇಕಂತ ಹೋಗ್ಬಿಟ್ಟಾನೆ. ನಾನು ಒಂದು ಪ್ಲೇಟ್ ಕೊಟ್ಟು ಹೋಗ್ಬಿಟ್ಟಾನೆ. ಈಗ ಪ್ರೋಟೀನು ಟ್ಯಾಬ್ಲೆಟ್ ಎಲ್ಲ ನಾನೇ ಮಾಡ್ಕೊಂಡು ತಿನ್ಬೇಕು. ಇಲ್ಲಿ ಟ್ಯಾಬ್ಲೆಟ್ ಎಲ್ಲಿ ಇಟ್ಟು ಹೋಗಿದ್ದಾನೆ. ನೀನು ಮಾಡಿ ತಿನ್ನಪ್ಪ ನಿಂದು, ಮತ್ತು ಪ್ರೋಟೀನು ನಿಮ್ಮ ಅಮ್ಮಗೆ ಹೇಳೋ ಕೊಡ್ತಾರೆ, ನೀನು ಮಾಡ್ಕೊಂಡು ತಿನ್ನು. ಹೆಂಗಿರ್ಬಾರ್ದು ಗೈಸ್. ನಾನು ಇಲ್ಲಿ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಕೋಲ್ಹಾಪುರಲ್ಲಿ ಬಂದಿರೋದಕ್ಕೆ ಗೊತ್ತಾ, ನಾನು ಸೇವೆ ಮಾಡೋಕ್ಕೆ. ಸೇವೆ ಮಾಡಿಬಿಟ್ಟು ಹಿಂಗೆ ಹೊಂಟ ನೋಡ್ರಿ ಗೈಸ್. ಅವನು ಏನು ಹೇಳ್ಬೇಕು ಅವನಿಗೆ. ಗೈಸ್ ಈಗ ಸ್ನಾನ ಮಾಡಬೇಕಿತ್ತು, ಅಂದರೆ ಬಾಡಿ ವಾಶ್ ಮಾಡಬೇಕಿತ್ತು. ಬಟ್ ಅಣ್ಣ ಅಂದ ಶೇವ್ ಮಾಡಿಸ್ಬಿಡೋಣ. ಈಗ ಫಸ್ಟ್ ಶೇವ್ ಮಾಡಿಸಿ ಆಮೇಲೆ ಬಾಡಿ ವಾಶ್ ಮಾಡಿಸ್ಬಿಡೋಣ. ಯಾಕಂದರೆ ಮತ್ತೆ ಬಾಡಿ ವಾಶ್ ಮಾಡಿ ಶೇವ್ ಮಾಡಿಸ್ರೆ ಕೂದಿದ್ರೆ ಮತ್ತೆ ಕಡಿತೈತಂತ. ಸೊ ಹೋಗಿದ್ದಾನೆ ಈಗ ಯಾರಿಗಾರು ಕರಿಯೋಕ್ಕೆ ಶೇವ್ ಮಾಡೋಕ್ಕೆ. ನೋಡೋಣ ಎಲ್ಲಿಂದ ಕರ್ಕೊಂಬರ್ತಾನೆ, ಏನು ಮಾಡ್ತಾನೋ. ಶೇವ್ ಮಾಡಿಸಿ ಆಮೇಲೆ ಬಾಡಿ ವಾಶ್ ಮಾಡಿ ಸಿಗೋಣ ಗೈಸ್. ಗೈಸ್ ಈಗ ಶೇವಿಂಗ್ ಎಲ್ಲ ನಡೀತೈತಿ, ಬಂದಿದ್ದಾರೆ ಶೇವಿಂಗ್ ಮಾಡಕತ್ತಾರೆ. ಈಗ ಫೋನಲ್ಲಿ ಬಿಸಿ ಇದ್ದಂತ ಕ್ಯಾಮ್ರಾ ಎತ್ತಿ ನಾನು ವಿಡಿಯೋ ಮಾಡಕತ್ತೇನೆ. ಇಲ್ಲ ವಿಡಿಯೋ ಮಾಡೋಕೆ ಆಗ್ತಿದ್ದಿಲ್ಲ, ಮತ್ತೆ ಹೋಗಿದ್ದೆ. ಅವ್ರಿಗೆ ಕಾಲ್ ಬಂತಲ್ಲ, ಅವಾಗ ನಾನು ಬಂತು ವಿಡಿಯೋ ಮಾಡಿಬಿಡೋಣ ಅಂತ ಶೇವಿಂಗ್ ಮಾಡ್ತೀನಿ. ಈಗ ಶೇವಿಂಗ್ ಆಗಿಬಿಟ್ಟಿದೆ. ಹೆಂಗೆ ಕಾಣ್ತೀನಿ ಗೊತ್ತಿಲ್ಲ. ನಾನು ಯಾವಾಗಲೂ ಸೆಟ್ ಮಾಡ್ಸೋನು. ಇವತ್ತು ಫುಲ್ ಕ್ಲೀನ್ ಶೇವ್ ಮಾಡಿಬಿಟ್ಟಾರೆ. ಸೆಟ್ ಮಾಡ್ಸೋಣ, ಫುಲ್ ಕ್ಲೀನ್ ಶೇವ್ ಮಾಡಿದೆ. ನನಗೆ ಒಂಥರ ಕಾಣ್ತು. ನಿಮಗೆ ಹೆಂಗೆ ಕಾಣ್ತಿರ್ತದೆ ಗೊತ್ತಿಲ್ಲ. ಗೈಸ್ ಜಸ್ಟ್ ಟ್ಯಾಬ್ಲೆಟ್ ತಿಂದೀನಿ, ಬಾಯ್ ಒಂಥರ ಆಗ್ಬಿಟ್ಟಿದೆ. ನುಂಗೋಗಿ ಬರೋಲ್ಲ ಗೈಸ್. ಪುಡಿ ಮಾಡಿ ತಿನ್ಬೇಕಲ್ಲ, ಬಾಯ್ ಒಂಥರ ಆಗ್ಬಿಡ್ತೈತಿ. ಸೊ ಈಗ ಆಗಿದೆ, ಈಗ ಮಕ್ಕಳ ಟೈಮು. ಸೊ ಗುಡ್ ನೈಟ್.